ಕುಕ್ಕರ್ನ ಈ ಟಿಪ್ಸ್ ತಿಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಕುಕ್ಕರ್ ಹಳೇದಿರಲಿ ಹೊಸದಿರಲಿ ಹೀಗೆ ಮಾಡಿದ್ರೆ ತುಂಬಾ ದಿನ ಬಾಳಿಕೆ ಬರುತ್ತೆ. ಕುಕ್ಕರ್ನಿಂದ ಚೂರು ನೀರು ಹೊರಗಡೆ ಬರೋದಿಲ್ಲ. ಗ್ಯಾಸ್ ಕೂಡ ತುಂಬಾ ಉಳಿತಾಯ ಆಗುತ್ತೆ. ಏನು ಈ ಟಿಪ್ಸ್ ಅಂತ ಯೋಚಿಸ್ತಾ ಇದ್ದೀರಾ? ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಕುಕ್ಕರ್ ಎಲ್ಲರ ಮನೆಯಲ್ಲೂ ಬಳಸ್ತೀವಿ. ಆದರೆ ಏನಾದರೂ ಬೇಯಿಸುವಾಗ ಕುಕ್ಕರ್ನಿಂದ ನೀರು ಹೊರಬರೋದು, ಸ್ಟೀಮ್ ಹೊರಬರೋದು, ಹಾಗೆಯೇ ಕುಕ್ಕರ್ನ ರಬ್ಬರ್ ಬೇಗನೆ ಹಾಳಾಗುವುದು ಮೊದಲಾದ ತೊಂದರೆ ಎದುರಾಗುತ್ತದೆ. ಇನ್ನು ಕುಕ್ಕರ್ ಬೇಗನೆ ಹಾಳಾಗಬಾರ್ದು, ಬಹಳ ದಿನದವರೆಗೆ ಬಾಳಿಕೆ ಬರಬೇಕು ಅಂದರೆ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ. ಸಾಮಾನ್ಯವಾಗಿ ನಾವೆಲ್ಲ ಕುಕ್ಕರ್ನಿಂದ ನೀರು ಹೊರಬಂದರೆ ಕುಕ್ಕರ್ ಸರಿ ಇಲ್ಲ ಅಂದ್ಕೊಂಡ್ಬಿಡ್ತೀವಿ. ಇಲ್ಲ ಗ್ಯಾಸ್ಕೆಟ್ ಹಾಳಾಗಿದೆ ಅಂತ ಗ್ಯಾಸ್ಕೆಟನ್ನು ಚೇಂಜ್ ಮಾಡ್ತೀವಿ. ಆದರೆ ಇನ್ನು ಹೀಗೆ ಮಾಡಬೇಡಿ. ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ. ಕುಕ್ಕರ್ ಬಹಳ ದಿನದವರೆಗೆ ಹೊಸದರಂತೆ ಇರುತ್ತೆ. ಹಣ ಕೂಡ ಉಳಿತಾಯವಾಗುತ್ತೆ. ಕುಕ್ಕರ್ನಲ್ಲಿ ಮೇನ್ ಗ್ಯಾಸ್ಕೆಟ್ ಇಂಪಾರ್ಟೆಂಟ್. ಗ್ಯಾಸ್ಕೆಟ್ ಲೂಸ್ ಆದರೆ ಕುಕ್ಕರ್ನಿಂದ ನೀರು ಹೊರಗೆ ಬರುತ್ತೆ, ವಿಜಿಲ್ ಕೂಡ ಬರೋದಿಲ್ಲ, ಸ್ಟೀಮ್ ಕೂಡ ಹೊರಗಡೆ ಬರುತ್ತೆ. ಅದಕ್ಕಾಗಿ ಗ್ಯಾಸ್ಕೆಟ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಹಾಗೆಯೇ ಕುಕ್ಕರ್ನ ಮುಚ್ಚಳದಲ್ಲೇ ಗ್ಯಾಸ್ಕೆಟನ್ನು ಬಿಟ್ಬಿಡಬಾರ್ದು. ಹಾಗೆ ಕುಕ್ಕರ್ ಗ್ಯಾಸ್ಕೆಟನ್ನು ಅಡುಗೆಗೆ ಮೊದಲು ಒಂದು 10 ನಿಮಿಷ ಫ್ರೀಝರ್ನಲ್ಲಿಟ್ಟು ಬಳಸಿ. ಇನ್ನು ಫ್ರಿಡ್ಜ್ ಇಲ್ಲ ಅನ್ನುವವರು ಒಂದು ತಟ್ಟೆಗೆ ನೀರನ್ನು ಹಾಕಿ ಇದರಲ್ಲಿ ಒಂದು ಅರ್ಧ ಗಂಟೆ ಆದರೂ ಈ ಗ್ಯಾಸ್ಕೆಟನ್ನು ಇಟ್ಬಿಡಿ. ನಂತರ ಇದನ್ನು ಬಳಸಿ. ಇದರಿಂದ ಗ್ಯಾಸ್ಕೆಟ್ ಟೈಟ್ ಆಗುತ್ತೆ. ಕುಕ್ಕರ್ನಿಂದ ನೀರು ಸ್ಟೀಮ್ ಹೊರಗಡೆ ಬರೋದಿಲ್ಲ. ಕುಕ್ಕರ್ನ ರಬ್ಬರ್ ಕೂಡ ಬಹಳ ದಿನದವರೆಗೆ ಬಾಳಿಕೆ ಬರುತ್ತೆ. ಕುಕ್ಕರ್ ಸೈಜನ್ನು ನೋಡಿಕೊಂಡು ಗ್ಯಾಸ್ ಮೇಲಿಡಿ. ಇವಾಗ ದೊಡ್ಡ ಕುಕ್ಕರ್ ಆದರೆ ಚಿಕ್ಕ ಬರ್ನರ್ ಅಥವಾ ದೊಡ್ಡ ಬರ್ನರ್ನಲ್ಲಿ ಯಾವುದರಲ್ಲಾದರೂ ಇಡಬಹುದು, ತೊಂದರೆ ಇಲ್ಲ. ಆದರೆ ಚಿಕ್ಕ ಕುಕ್ಕರ್ ಆಗಿದ್ದರೆ ದೊಡ್ಡ ಬರ್ನರ್ನಲ್ಲಿ ಇಡಬೇಡಿ. ಇದರಿಂದ ಗ್ಯಾಸ್ ಉರಿ ಜಾಸ್ತಿ ಬಂದರೆ ಕುಕ್ಕರ್ನ ಹ್ಯಾಂಡಲ್ ಬೇಗನೆ ಹೀಟಾಗಿ ತುಂಡಾಗುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ 3 ಲೀಟರ್ನ ಕುಕ್ಕರ್ ಹಾಗೂ 2 ಲೀಟರ್ನ ಕುಕ್ಕರನ್ನು ಚಿಕ್ಕ ಬರ್ನರ್ನಲ್ಲಿಟ್ಟು ಏನಾದರೂ ಬೇಯಿಸಿ. ದೊಡ್ಡ ಬರ್ನರ್ನಲ್ಲಿ ಇಡ್ತೀರಾ ಅಂತಂದರೆ ಮೀಡಿಯಂ ಉರಿಯಲ್ಲಿ ಇಟ್ಟು ಬೇಯಿಸ್ಕೊಳ್ಬೇಕು. ಹ್ಯಾಂಡಲ್ ಏನಾದರೂ ಕಟ್ಟಾದರೆ ಸುಮ್ಮನೆ ಕುಕ್ಕರ್ ವೇಸ್ಟ್ ಆಗುತ್ತೆ. ಅದರ ಬದಲು ಈ ರೀತಿ ಟಿಪ್ಸ್ನ ಫಾಲೋ ಮಾಡಿ. ಕೆಲವೊಮ್ಮೆ ಬೇಳೆ ಇಲ್ಲ ಕಾಳು ಇಟ್ಟಾಗ ಎಷ್ಟೇ ಕೇರ್ಫುಲ್ ಆಗಿದ್ರೂ ಕೂಡ ನೀರು ಸೋರುತ್ತೆ. ಅಂಥ ಸಮಯದಲ್ಲಿ ಗ್ಯಾಸ್ಕೆಟ್ನ ತೆಗೆದು ಅದಕ್ಕೆ ಸ್ವಲ್ಪ ಎಣ್ಣೆನ ಈ ರೀತಿಯಾಗಿ ಸುತ್ತ ಸವರಬೇಕು. ಆ ನಂತರ ಕ್ಲೋಸ್ ಮಾಡಿ. ಇದರಿಂದ ಏನಾಗುತ್ತೆ, ಸ್ಟೀಮ್ ಕೂಡ ಹೊರಗಡೆ ಬರೋದಿಲ್ಲ, ನೀರು ಕೂಡ ಸೋರೋದಿಲ್ಲ. ಕುಕ್ಕರ್ನ ವೇಟ್ ತುಂಬಾ ಇಂಪಾರ್ಟೆಂಟ್. ಕುಕ್ಕರ್ನ ಗ್ಯಾಸ್ಕೆಟ್ಗಳನ್ನ ಹೇಗೆ ಕ್ಲೀನ್ ಮಾಡ್ತೀವಿ ಹಾಗೆಯೇ ವೇಟನ್ನು ಕೂಡ ಕ್ಲೀನ್ ಮಾಡ್ತಾನೆ ಇರಬೇಕು. ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಕುಕ್ಕರ್ನ ವೇಟ್ನಲ್ಲಿ ಅನ್ನದ ಅಗಳುಗಳು, ಫುಡ್ ಪಾರ್ಟಿಕಲ್ಸ್ ಸೇರಿಕೊಂಡು ಕುಕ್ಕರ್ ಕೂಗೋದಕ್ಕೆ ತೊಂದರೆ ಆಗುತ್ತೆ. ಹಾಗೆಯೇ ನೀರು ಕೂಡ ಸೋರುತ್ತೆ. ಅದಕ್ಕೆ ಕುಕ್ಕರ್ನ ವಿಜಿಲನ್ನು ಕೂಡ ಕ್ಲೀನ್ ಮಾಡಬೇಕು. ಕುಕ್ಕರ್ನ ವಿಜಿಲ್ಗಳನ್ನು ಈ ರೀತಿ ಓಪನ್ ಮಾಡಿಕೊಂಡು ಈ ಹೋಲ್ಗಳಿರುತ್ತೆ, ಈ ಹೋಲ್ಗಳಿಗೆ ಚೆನ್ನಾಗಿ ಗಾಳಿ ಆಡಬೇಕು. ಅದರಿಂದ ಈ ಹೋಲ್ಗಳಲ್ಲಿ ಏನಾದರೂ ನಿಮ್ಮ ಫುಡ್ ಪಾರ್ಟಿಕಲ್ಸ್ ಇದೆಯಾ ಅಂತ ನೋಡ್ಕೊಳ್ಳಿ. ಹಾಗೆಯೇ ಇವುಗಳನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಅದಕ್ಕಾಗಿ ಇದನ್ನು ಈ ರೀತಿ ಓಪನ್ ಮಾಡಿಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನಂತರ ಕ್ಲೋಸ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಫುಡ್ ಪಾರ್ಟಿಕಲ್ಸ್ ಏನಾದರೂ ಇದ್ದರೆ ಅದು ಕ್ಲೀನ್ ಆಗುತ್ತೆ. ಕುಕ್ಕರ್ನಲ್ಲಿ ವಿಜಿಲ್ ಕೂಡ ಚೆನ್ನಾಗಿ ಬರುತ್ತೆ. ಅವಘಡ ಆಗುವಂಥ ಚಾನ್ಸಸ್ ಕೂಡ ತುಂಬಾ ಕಡಿಮೆ ಆಗುತ್ತೆ. ಕುಕ್ಕರ್ನಲ್ಲಿ ಬೇಳೆ ಕಾಳು ಏನೇ ಬೇಯಿಸ್ತೀರಾ ಅಂದರೂ ನೀರು ಈ ಬಟನ್ಗಿಂತ ಕೆಳಗಡೆ ಇರಬೇಕು. ಇದರಿಂದ ನೀರು ಉಕ್ಕಿ ಹೊರಗಡೆ ಬರೋದಿಲ್ಲ. ಇದಕ್ಕಿಂತ ಮೇಲೆ ಇಟ್ಟರೆ ಕುಕ್ಕರ್ನಲ್ಲಿ ಓವರ್ಲೋಡ್ ಆಗಿ ಕುಕ್ಕರ್ ಬ್ಲಾಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ಬೇಳೆ ಮತ್ತು ಕಾಳುಗಳನ್ನು ಬೇಯಿಸಬೇಕಾದ್ರೆ ಸ್ವಲ್ಪ ಅರಿಶಿನ ಮತ್ತು ಎಣ್ಣೆನ ಹಾಕಿ ಬೇಯಿಸೋದ್ರಿಂದ ನೀರು ಉಕ್ಕಿ ಹೊರಗಡೆ ಬರೋದಿಲ್ಲ. ನೋಡಿದ್ರಲ್ಲ, ಈ ಎಲ್ಲ ಸಿಂಪಲ್ ಆಗಿರುವಂಥ ಕೆಲವು ಟಿಪ್ಸ್ಗಳನ್ನ ನಾವು ಪ್ರತಿನಿತ್ಯ ಫಾಲೋ ಮಾಡೋದ್ರಿಂದ ಕುಕ್ಕರ್ ತುಂಬಾ ದಿನದವರೆಗೆ ಬಾಳಿಕೆ ಬರುತ್ತೆ, ಹೊಸದಾಗಿಯೇ ಇರುತ್ತೆ. ಹಾಗೆಯೇ ಗ್ಯಾಸ್ಕೆಟ್ ಕೂಡ ಪದೇ ಪದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ನಾವು ಕುಕ್ಕರ್ನ ಬಳಸೋದ್ರಿಂದ ನಮ್ಮ ಸೇಫ್ಟಿಗೂ ಕೂಡ ಬಹಳನೇ ಒಳ್ಳೆಯದು. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನು ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.